ಎಲ್ಲ ವಿಜಯಣ್ಣನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಇನ್ನು 5 ದಿನದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡೋದು ಅಭಿಮಾನಿಗಳಾಗಿ ನಮ್ಮೆಲ್ಲರ ಜವಾಬ್ದಾರಿ. ಹಾಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಅದನ್ನು ನಾವು ನೋಡಬೇಕು ಅನ್ನೋದು ಒಂದು ಜವಾಬ್ದಾರಿ. ಅಭಿಮಾನಿಗಳಾಗಿ ವಿಜಯಣ್ಣ ಮಾಡೋ ಸಿನಿಮಾಗಳು, ಅವ್ರು ಮಾಡೋ ಒಳ್ಳೆ ಕೆಲಸಗಳಿಗೆ ನಿಮ್ದು ಯಾವಾಗ್ಲೂ ಸಾಥ್ ಇರಬೇಕು. ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ಸಲಗ, ಭೀಮಾ, ಇದು ಯಾವ ಸೂಪರ್ ಸ್ಟಾರ್ ವೇದಿಕೆಯಲ್ಲೂ ಇಷ್ಟು ಹೊಸ ಕಲಾವಿದರನ್ನು ಇರಲ್ಲ. ಅಣ್ಣ ಯಾವಾಗ್ಲೂ ಅವರ ಸಿನಿಮಾಗಳಲ್ಲಿ ಹೊಸ ಹೊಸ ಕಲಾವಿದರನ್ನು ಇರ್ತಾರೆ. ನೀವೇ ನೋಡಿ, ಪ್ರಾಕ್ಟಿಕಲ್ ಆಗಿ ನೋಡಿ, ಲಾಸ್ಟ್ 2 ಸಿನಿಮಾಗಳ ಅಣ್ಣಂದು ಎಷ್ಟು ಜನ ಹೊಸ ಕಲಾವಿದರು ಬಂದ್ರು. ಅಣ್ಣ ಎಲ್ಲೂ ಹೇಳ್ಕೊಳ್ಳಲ್ಲ, ತೋರ್ಸ್ಕೊಳ್ಳಲ್ಲ, ಬಟ್ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮೆಲ್ಲರ ಜವಾಬ್ದಾರಿ. ಅಣ್ಣನ ಎಲ್ಲಾ ಸಿನಿಮಾಗಳು ನಾವು ನೋಡ್ಬೇಕು, ಅವ್ರು ಮಾಡೋ ಒಳ್ಳೆ ಕೆಲಸಕ್ಕೆ ನಾವು ಸಾಥ್ ಕೊಡ್ಬೇಕು. ಥ್ಯಾಂಕ್ ಯು ಬಂದಿರುವ ಎಲ್ಲಾ ವಿಜಯ್ ಸರ್ ಅಭಿಮಾನಿಗಳಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮನ್ನೆಲ್ಲ ನೋಡಿ. ವಿಜಯ್ ಸರ್ ಬಗ್ಗೆ ಒಂದು ಹೇಳ್ಬೇಕು, ನಮ್ಮಂತ ಎಷ್ಟೋ ಕಲಾವಿದರಿಗೆ ಇನ್ಸ್ಪಿರೇಷನ್. ಯಾಕೆಂದ್ರೆ ಕಲೆಗೆ ಬಣ್ಣ ಮುಖ್ಯ ಅಲ್ಲ, ಅಂದ ಮುಖ್ಯ ಅಲ್ಲ, ಟ್ಯಾಲೆಂಟ್ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಟ್ಟ ವ್ಯಕ್ತಿ ಅವರು. ಅವ್ರ ಇನ್ಸ್ಪಿರೇಷನ್ ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ದುನಿಯಾದ್ಕಿಂತ ಮುಂಚೆ ಸಲಗ ಮಡ್ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ದುನಿಯಾ ಆದ್ಮೇಲೆ ಸ್ಟೇಟ್ ಹೈವೇಗ್ ಬಂತು. ಲ್ಯಾಂಡ್ ಲಾರ್ಡ್ ಆದ್ಮೇಲೆ ನ್ಯಾಷನಲ್ ಹೈವೇಗ್ ಹೋಗುತ್ತೆ ಈ ಸಲಗ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಸಾರಥಿ ಫಿಲ್ಮ್ನರಲ್ಲಿ 14 ವರ್ಷ ಆದ್ಮೇಲೆ ಒಂದು ಸಿನಿಮಾ ಬರ್ತಾ ಇದೆ. ವನವಾಸದಿಂದ ಒಂದು ಒಳ್ಳೆ ಕತೆ ಎತ್ಕೊಂಡು ಲ್ಯಾಂಡ್ ಲಾರ್ಡ್ ಜೊತೆಗೆ ಬರ್ತಾ ಇದೆ. ಸರ್, ಸತ್ಯಪ್ರಕಾಶ್ ಸರ್, ಆಲ್ ದಿ ಬೆಸ್ಟ್. ನಿಮ್ ಪ್ರೊಡಕ್ಷನ್ಸ್ಗೆ ಒಳ್ಳೇದಾಗ್ಲಿ. ಹಾಗೆ ಜಡೇಶ್ ಕೆ ಹಂಪಿ, ನಮ್ಮ ಮಣ್ಣಿನ ಕತೆ ಹೇಳೋದ್ರಲ್ಲಿ ಅದ್ಭುತವಾದ ಟ್ಯಾಲೆಂಟ್ ಇರುವಂತ ಡೈರೆಕ್ಟ್ರು. ನಾನು ಹೇಳ್ಬೇಕಂದ್ರೆ ಕನ್ನಡದ ಸುಕುಮಾರ್ ಅಂತ ಡೈರೆಕ್ಟರ್ ಅವರು. ತೆಲುಗುದಲ್ಲಿ ಸುಕುಮಾರ್ ಹಂಗೆ ಕನ್ನಡಕ್ಕೆ ನಮ್ ಜಡೇಶ್ ಕೆ ಹಂಪಿ ಅವರು. ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಇದೇ ಜನವರಿ 23 ನಾವು ಥಿಯೇಟರ್ಗೆ ಬರ್ತಾ ಇದೀವಿ. ನಿಮ್ಮ ಪ್ರೀತಿ, ಆಶೀರ್ವಾದ ನಮ್ಮ ತಂಡದ ಮೇಲಿರಲಿ. ಹಾಗೆ ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದಿ ಬೆಸ್ಟ್.